ಜಮೀನಿಗೆ ಬಂದ ಮೊಸಳೆಯನ್ನ ಜೀವಂತವಾಗಿ ಹಿಡಿದು ಜೆಸ್ಕಾಂ ಕಚೇರಿ ಬಳಿ ತಂದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕಲಬುರಗಿಯ ಅಫ್ಸಲಾಪುರ ತಾಲೂಕಿನ ಗೊಬ್ಬೂರು ಜೆಸ್ಕಾಂ ಕಚೇರಿ ಬಳಿ ಈ ಘಟನೆ ನಡೆದಿದೆ. ಕಲಬುರಗಿಯ ರೈತರಿಗೆ ನಸುಕಿನ ಜಾವ 4 ಗಂಟೆ ಸುಮಾರಿಗೆ ಜೆಸ್ಕಾಂನಿಂದ 3 ಫೇಸ್ ಕರೆಂಟ್ ನೀಡಲಾಗ್ತಿದೆ. ಜಮೀನಿಗೆ ನೀರು ಬಿಡೋದಕ್ಕೆ ಬಂದ ರೈತನ ಮೇಲೆ ಮೊಸಳೆ ದಾಳಿಗೆ ಮುಂದಾಗಿದ್ದು, ಇದರಿಂದ ಕೆರಳಿದ ರೈತರು ಮೊಸಳೆಯನ್ನ ಜೀವಂತವಾಗಿ ಹಿಡಿದು ಎತ್ತಿನ ಬಂಡಿಯಲ್ಲಿ ಕಟ್ಟಿಕೊಂಡು ಜೆಸ್ಕಾಂ ಕಚೇರಿ ಎದುರಿಗೆ ತಂದು ಪ್ರತಿಭಟನೆ ನಡೆಸಿದ್ದಾರೆ. ನದಿ ತೀರಕ್ಕೆ ಹೋಗಿ ಮೋಟಾರ್ ಆನ್ ಮಾಡುವಾಗ ಹಲವು ಬಾರಿ ರೈತರ ಮೇಲೆ ಮೊಸಳೆಗಳು ದಾಳಿ ಮಾಡಿವೆ. ಹೀಗಾಗಿ ಬೆಳಗ್ಗೆ 6 ಗಂಟೆ ನಂತರ 3 ಫೇಸ್ ಕರೆಂಟ್ ಸೌಲಭ್ಯ ನೀಡುವಂತೆ ಜೆಸ್ಕಾಂಗೆ ರೈತರು ಒತ್ತಾಯಿಸಿದ್ದಾರೆ. ಮಡಿಕೇರಿ ತಾಲೂಕಿನ ಕಗ್ಗೋಡ್ಲಿನ ವಸಂತ್ ಎಂಬುವರ ಮನೆಗೆ ನಾಗರ ಹಾವು ನುಗ್ಗಿತ್ತು. ಮನೆಯೊಳಗೆ ಹಾವು ಕಂಡು ವಸಂತ್ ಕುಟುಂಬಸ್ಥರು ಬೆಚ್ಚಿ ಬಿದ್ದಿದ್ರು. ಆತಂಕದಲ್ಲೇ ಉರಗ ರಕ್ಷಕ ಪಿಯೂಷ್ಗೆ ಕಾಲ್ ಮಾಡಿ ಮಾಹಿತಿ ನೀಡಿದ್ರು. ಕೂಡಲೇ ಸ್ಥಳಕ್ಕಾಗಮಿಸಿದ ಪಿಯೂಷ್ 5 ಅಡಿ ಉದ್ದದ ನಾಗರ ಹಾವನ್ನ ಸೆರೆ ಹಿಡಿದ್ರು. ಮನೆಯೊಳಗೆ ನುಗ್ಗಿದ ಹಾವನ್ನ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಕೊಂಡೊಯ್ದು ಬಿಟ್ಟಿದ್ದಾರೆ. ಹಾಲಿನ ಪೌಡರ್ ಕದ್ದು ಸಾಗಾಟ ಮಾಡ್ತಾ ಇದ್ದ ಶಾಲಾ ವಾಚ್ಮ್ಯಾನ್ ಅನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ ಗ್ರಾಮದಲ್ಲಿ ನಡೆದಿದೆ. ಮಡಿವಾಳೇಶ್ವರ ನ್ಯೂ ಹೈಸ್ಕೂಲ್ ಶಾಲೆಯ ವಾಚ್ಮ್ಯಾನ್ ಆಗಿರುವ ಮೊಹಮ್ಮದ್ ರಫೀಕ್ ಶಾಲೆಯಲ್ಲಿ ಸಂಗ್ರಹಿಸಿಟ್ಟಿದ್ದ ಸುಮಾರು 250 ಕೆಜಿ ಹಾಲಿನ ಪೌಡರ್ ಅನ್ನ ಸಾಗಾಟ ಮಾಡ್ತಾ ಇದ್ದ. ಈ ವೇಳೆ ಸ್ಥಳಕ್ಕೆ ಬಂದ ಗ್ರಾಮಸ್ಥರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಹೆಡ್ ಮಾಸ್ಟರ್ ಸೂಚನೆ ಮೇರೆಗೆ ಹಾಲಿನ ಪೌಡರ್ ಸಾಗಾಟ ಮಾಡ್ತಾ ಇರೋದಾಗಿ ವಾಚ್ಮ್ಯಾನ್ ಹೇಳಿಕೆ ನೀಡಿದ್ದಾನೆ. ಬೆಂಗಳೂರಿನಲ್ಲಿ ಪೊಲೀಸ್ ಸಿಬ್ಬಂದಿ ಜೊತೆಗೆ ಕಾರ್ ಚಾಲಕನೊಬ್ಬ ಕಿರಿಕ್ ತೆಗೆದ ಆರೋಪ ಕೇಳಿಬಂದಿದೆ. ಶಿವಾಜಿನಗರದ ಕ್ವೀನ್ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಮಗು ಕೈಯಲ್ಲಿ ಇಟ್ಕೊಂಡು ಪೊಲೀಸ್ ಸಿಬ್ಬಂದಿಗೆ ನಿಂದನೆ ಮಾಡಿದ್ದಾನೆ ಎನ್ನಲಾಗಿದೆ. ಡ್ಯೂಟಿಯಲ್ಲಿದ್ದ ವೇಳೆ ರಸ್ತೆಯಲ್ಲಿ 2 ಕಾರ್ಗಳ ಮಧ್ಯೆ ಸಣ್ಣ ಅಪಘಾತವಾಗಿದೆ. ಈ ವೇಳೆ ಕಾರು ನಿಲ್ಲಿಸದೆ ಚಾಲಕ ಯೋಗೇಶ್ ಎಸ್ಕೇಪ್ ಆಗಿದ್ದಾನೆ. ಬಳಿಕ ಕಾರ್ ಹಿಂಬಾಲಿಸಿದ ಪೊಲೀಸ್ ನಾಗೇಶ್ ಅನ್ನ ತಡ ಹಾಕಿದ್ದಾನೆ. ಈ ವೇಳೆ ಕಾರಿನಿಂದ ಇಳಿದ ಯೋಗೇಶ್ ಪೊಲೀಸ್ ಜೊತೆಯೇ ಜಗಳ ತೆಗೆದಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಹೀಗಾಗಿ ಕಾರು ಚಾಲಕ ಯೋಗೇಶ್ ವಿರುದ್ಧ ನಾಗೇಶ್ ಶಿವಾಜಿನಗರ ಠಾಣೆಯಲ್ಲಿ ದೂರು ನೀಡಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.